ತಣ್ಣನೆ ಗಾಳಿ. ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು, ಗಿಡಮರ, ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ನಾವೆಲ್ಲರೂ ಕೈ ಜೋಡಿಸೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ. ಬಡತನ ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಾನುವಾರು ನಮ್ಮ ರಾಷ್ಟ್ರದ ಅತ್ಯಮೂಲ್ಯ ಸಂಪನ್ಮೂಲ. ಮೊದಲೆಲ್ಲ ಒಂದು ಉಪಕಸಬಾಗಿದ್ದ ಈ ಜಾನುವಾರು ಸಾಕಾಣಿಕೆ ಪ್ರಸ್ತುತ ಒಂದು ಉದ್ದಿಮೆಯಾಗಿ ರೂಪಾಂತರಗೊಂಡಿದೆ. ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಈ ಒಂದು ಉದ್ದಿಮೆ ಈ ಬೃಹತ್ ರಾಷ್ಟ್ರದ ಪೋಷಕಾಂಶ ಭದ್ರತೆ ಕಲ್ಪಿಸುವಲ್ಲೂ ಸಹ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ. ಪ್ರಸ್ತುತ ಈ ಒಂದು ಜಾಗತಿಕ ಹವಾಮಾನ ಬದಲಾವಣೆಯ ಈ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರಿಗೆ ಜಾನುವಾರು ಸಾಕಾಣಿಕೆ ಸುಸ್ಥಿರ ಆದಾಯದ ಮೂಲ ಆಗಿದೆ. ಆದಾಗ್ಯೂ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವ ದನಕರುಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದರೂ ಸಹ ಇನ್ನೂ ನಿರೀಕ್ಷಿತ ಪ್ರಮಾಣದ ಯಶಸ್ಸು ಸಾಧಿಸುವಲ್ಲಿ ನಿರಂತರ ಪ್ರಯತ್ನಗಳು ನಡೀತಾ ಇವೆ. ಹಾಗಾಗಿ ಇವುಗಳಿಗೆ ಪೂರೈಸುವ ಆಹಾರ ಅಂತ ಹೇಳಿದರೆ ಮೇವಿನ ಮೇಲೆ ಒಟ್ಟಾರೆ ಉತ್ಪಾದಕತೆ ಅವಲಂಬಿತವಾಗಿದ್ದು ಈ ಕುರಿತಾದ ವಿಶೇಷ ಕಾಳಜಿ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಜಾನುವಾರು ಸಾಕಾಣಿಕೆಯಲ್ಲಿ ಮೇವಿನ ಪ್ರಾಮುಖ್ಯತೆ, ವಿವಿಧ ಆಹಾರ ಮೂಲಗಳಾಗಿರ್ಬೋದು, ಹಸಿರು ಮೇವು ಮತ್ತು ಒಣಮೇವು ಇವುಗಳ ಮಹತ್ವ, ಮೇವಿನ ಬೆಳೆಗಳು, ಮೇವಿನ ವೈಜ್ಞಾನಿಕ ಶೇಖರಣೆ, ಸಂಸ್ಕರಣೆ, ಪೂರೈಕಾ ವಿಧಾನಗಳು, ವೃಕ್ಷಮೇವು, ಅಸಾಂಪ್ರದಾಯಿಕ ಮೇವಿನ ಬೆಳೆಗಳು, ಹೀಗೆ ಈ ವೈವಿಧ್ಯಮಯ ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ರವರಾದಂತಹ ಡಾಕ್ಟರ್ NK ಶಿವಕುಮಾರ್ ಗೌಡ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಶಿವಕುಮಾರ್ ಗೌಡ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ 08024254259 ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ ಜಾನುವಾರುಗಳಲ್ಲಿ ಈ ಒಂದು ಮೇವಿನ ನಿರ್ವಹಣೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಶಿವಕುಮಾರ್ ಗೌಡ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ ಸರ್. ಈಗ ನಾವು ಚರ್ಚೆಯನ್ನು ಪ್ರಾರಂಭ ಮಾಡೋ ಮೊದಲು ಎಲ್ಲೋ ಒಂದು ಕಡೆ ಕರ್ನಾಟಕ ನಮ್ಮ ದೇಶದಲ್ಲಿ ಹೈನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯ. ಪ್ರಾಯಶಃ ಇತ್ತೀಚೆಗೆ ನಾವು ಎಷ್ಟು 100 ಕೋಟಿ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡುವಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ನಾವು ಸಾಧಿಸಿದ್ದೇವೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚರ್ಚೆ ಪ್ರಾರಂಭ ಮಾಡಿದ್ದೆ. ಅದರಲ್ಲಿ ಈ ಜಾನುವಾರು ಸಾಕಾಣಿಕೆಯಲ್ಲಿ ಈ ಮೇವಿನ ಪ್ರಾಮುಖ್ಯತೆ ಯಾವ ರೀತಿ ಇರುತ್ತೆ ಅಂತೇಳಿ. ಈಗ ಜಾನುವಾರು ಸಾಕಣೆಯಲ್ಲಿ ತಾವು ಹೇಳಿದಾಗೆ ಪ್ರಗತಿಯನ್ನು ಸಾಧಿಸಬೇಕು ಮತ್ತು ಹೆಚ್ಚಿನ ಇಳುವರಿನ ಪಡಿಬೇಕು ಅಂತಂದರೆ ಮೇವು ಬಹಳ ಮುಖ್ಯ. ಅದರಲ್ಲಿ ತಗೊಳ್ತಕ್ಕಂಥ ಖರ್ಚಿನಲ್ಲಿ 70-80% ಪೌಷ್ಟಿಕಾಂಶಕ್ಕೆ ಹೋಗುತ್ತೆ. ಇನ್ನು ಉಳಿದಿದ್ದು ರೋಗದ ನಿರ್ವಹಣೆ ಮತ್ತು ಕೊಟ್ಟಿಗೆ ನಿರ್ವಹಣೆ, ಇದಕ್ಕೆ ಹೋದರೂ ಕೂಡ 70-80% ಒಂದು ಖರ್ಚನ್ನು ಆಹಾರಕ್ಕೆ ಮೀಸಲಿಡಬೇಕಾಗತ್ತೆ ರೈತರು. ಮುಖ್ಯವಾಗಿ ಮೇವು, ಅದು ಹಸಿರು ಮೇವು, ಒಣಮೇವು ಮತ್ತು ವೃಕ್ಷಮೇವು, ಈ ಒಂದು 3 ವಿಧದ ಮೇವುಗಳು ಬಹಳ ಮುಖ್ಯ. ಇದು ಒಂದು ಫೌಂಡೇಶನ್ ಇದ್ದಾಗೆ, ಒಂದು
ಬುಡ ಇದ್ದಂಗೆ, ನಮ್ಮ ಜಾನುವಾರು ಸಾಕಣೆಯಲ್ಲಿ ಒಂದು ಫೌಂಡೇಶನ್ ಇದ್ದ ಹಾಗೆ. ಅದನ್ನು ಎಷ್ಟು ಚೆನ್ನಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂದರೆ ಅದರ ತಕ್ಕಾಗೆ ನಮ್ಮ ಇಳುವರಿ ಮತ್ತು ಹಾಲಿನ ಗುಣಮಟ್ಟ ಇರ್ಬೋದು, ಬೆಳವಣಿಗೆ ಇರ್ಬೋದು ಮತ್ತು ಆರೋಗ್ಯ ಕೂಡ ಅದಕ್ಕೆ ತಕ್ಕಾಗಿರುತ್ತೆ. ಆದ್ದರಿಂದ ಮೇವು ಬಹಳ ಮುಖ್ಯ ಜಾನುವಾರುಗಳಲ್ಲಿ. ಸರ್, ಈಗ ಒಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಜಾನುವಾರುಗಳು ಅಥವಾ ಹೈನುರಾಸುಗಳು ಅದರಲ್ಲೂ ವಿಶೇಷವಾಗಿ ಇವುಗಳ ಅಂಗಾಂಗ ರಚನೆ ಅಂದರೆ ಪಚನ ಕ್ರಿಯೆ ಯಾವ ರೀತಿ ಇರುತ್ತೆ, ಇದಕ್ಕೆ ಅನುಗುಣವಾಗಿ ನಾವು ಈ ಪೂರೈಸಬೇಕಾದ ಆಹಾರ ಇವುಗಳ ಗುಣಧರ್ಮ ಯಾವ ರೀತಿ ಇರಬೇಕು ಅಂತ. ಈಗ ತಾವು ಕೇಳಿದಾಗೆ ನಮ್ಮ ಜಾನುವಾರುಗಳು ಅಂದರೆ ಇವು ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳು. ಅದು ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಮತ್ತು ಮೇಕೆ, ಈ ನಾಲ್ಕನ್ನ ನಾವು ರೂಮಿನೆಂಟ್ಸ್ ಅಂತ ಹೇಳ್ತೀವಿ, ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳು. ಅದರಲ್ಲಿ 4 ಭಾಗ ಹೊಟ್ಟೆ ಇರುತ್ತೆ. ಒಂದು ರುಮೆನ್, ರೆಟಿಕ್ಯುಲಮ್, ಒಮೆಸಮ್ ಅಂತ ಒಬೆಮ್ ಅಂತ ನೀವು ಕಾಣ್ತಾ ಇದೆ. ಈ ಒಂದು ದೊಡ್ಡ ಹೊಟ್ಟೆಯಲ್ಲಿ ಅದು ನಾರು ಅಲ್ಲಿ ಪಚನ ಕ್ರಿಯೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಕ್ರಿಮಿಗಳು, ಅದು ಬ್ಯಾಕ್ಟೀರಿಯಾ ಇರ್ಬೋದು, ಪ್ರೋಟೋಜಾ ಇರ್ಬೋದು ಮತ್ತು ಫಂಗೈಗಳಿರ್ಬೋದು, ಅದು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಇರುತ್ತೆ ಸಂಖ್ಯೆಯಲ್ಲಿ. ಅದು ಅಲ್ಲಿ ಆಮ್ಲಜನಕ ರಹಿತ ಒಂದು ವಾತಾವರಣದಲ್ಲಿ, ಅಲ್ಲಿ ಮೀಥೇನ್ ಇರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆ ಒಂದು ವಾತಾವರಣದಲ್ಲಿ ಪಚನ ಕ್ರಿಯೆ ಮಾಡಿ ಫರ್ಮೆಂಟೇಷನ್ ಅಂತೀವಿ ಅದನ್ನು. ಮೇವನ್ನ ಅದನ್ನ ಜೀರ್ಣ ಮಾಡಿ ಬೇರೆ ಬೇರೆ ರಾಸಾಯನಿಕಗಳು ಉತ್ಪಾದನೆ ಆಗುತ್ತೆ. ಆ ರಾಸಾಯನಿಕಗಳು ಉತ್ಪಾದನೆ ಆದಾಗ ಅದು ಹಾಲಿಗೆ ಹೋಗುತ್ತೆ ಮತ್ತು ಬೆಳವಣಿಗೆ ಕೂಡ ಹೋಗುತ್ತೆ. ಈಗ ರೈತರು ಒಂದು ಗಮನಿಸಬೇಕು ಏನಂತಂದ್ರೆ, ಹಾಲು ಕೆಸರಲ್ಲಿ ಉತ್ಪಾದನೆ ಆಗಲ್ಲ. ಹಾಲು ಉತ್ಪಾದನೆ ಆಗೋದು ಮೊದಲು ಹಾಲಿಗೆ ಬೇಕಾಗ್ತಕ್ಕಂಥ ರಾಸಾಯನಿಕಗಳು ಅದು ನಿರ್ಮಾಣ ಆಗದೆ ನಮ್ಮ ಹೊಟ್ಟೆಯಲ್ಲಿ, ಅಲ್ಲಿಂದ ರಕ್ತಕ್ಕೆ ಬಂದು ಅಲ್ಲಿಂದ ನಮ್ಮ ಜಠರಕ್ಕೆ ಯಕೃತ್ತಿಗೆ ಹೋಗಿ ಅಲ್ಲಿಂದ ನಮ್ಮ ಕೆಚ್ಚಲಿಗೆ ಬಂದು ಕೊನೆಯದಾಗಿ ಹಾಲು ಉತ್ಪಾದನೆ ಆಗುತ್ತೆ. ಹಾಗಾಗಿ ಇದು ಒಂದು ಕ್ರಿಯೆ ಈ ರೀತಿ ನಡೆಯುತ್ತೆ ಅಂತ ಹೇಳಿ ಇದಕ್ಕೊಂದು ಕರೆ ಇದೆ. ಕೋಲಾರದಿಂದ ವೆಂಕಟ ಚಲಪತಿ ಕರೆ ಮಾಡಿದ್ದಾರೆ. ವೆಂಕಟ ಚಲಪತಿ ಅವರೇ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಇವಾಗ ಹೊಸದಾಗಿ ಒಂದು ತಳಿ ಬಂದಿದೆಯಲ್ಲ, ಛಾಯಾ ಮಾಂಸ ಅಂತ. ಯಾವ್ದೇಳಿ? ಛಾಯಾ ಮಾಂಸ ಅಂತ ಒಂದು ಮರದ ತಳಿ ಮೇವಿಂದು. ಅದು ಹೆಂಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ತಳಿ? ಒಳ್ಳೆ ಪ್ರಶ್ನೆ ರೈತರೇ, ವೆಂಕಟಾಚಲಪತಿ ಅವರೇ. ಛಾಯಾ ಇದು ಮೆಕ್ಸಿಕೋದಿಂದ ಬಂದಿರತಕ್ಕಂಥ ಒಂದು ತಳಿ. ನಮ್ಮ ರೈತರು, ನಾವು ಕೂಡ ನಮ್ಮ ಒಂದು ಸಂಸ್ಥೆಯಲ್ಲಿ ಅದನ್ನ ಕನಕಪುರದ ಒಬ್ಬ ನಮ್ಮ ರೈತರಿಂದ ತಂದು ಅದನ್ನ ನಾವು ಹಾಕಿದ್ದೇವೆ. ಆ ಸಸಿಗಳನ್ನ ಕೊಡ್ತೇವೆ, ನಮ್ಮ ಒಂದು ಆಡುಗೋಡಿನ ಸಂಸ್ಥೆಯಲ್ಲಿ ಇದೆ. ಅದೊಂದು ವೃಕ್ಷಮೇವದು, ಅದೊಂದು ಶ್ರಬ್ ಅಂತ ಹೇಳ್ತೀವಲ್ಲ, ಒಂದು ಪೊದೆ. ಅದು ಗಿಡ ಬೆಳೀತದೆ, 8 ಫೀಟ್ 9 ಫೀಟ್ ಬೆಳೀತದೆ. ಅದು ಕೂಡ ಎಲೆಗಳು, ಅದೇನು ಹುಲ್ಲು ಅಂತ ಹೇಳಲ್ಲ, ಅದು ವೃಕ್ಷಮೇವು. ಅದನ್ನ ಎಲೆ ರೂಪದಲ್ಲಿ ನೀವು ತಿನ್ನಿಸ್ಬೋದು, ಕುರಿಗಳಿಗೆ ಮೇಕೆಗಳಿಗೆ ತಿನ್ನಿಸ್ಬೋದು. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಖನಿಜಾಂಶಗಳು ಇರುತ್ತೆ. ಅದೊಂದು ಉತ್ಕೃಷ್ಟ ಆಹಾರ. ಅದನ್ನ ನೀವು ತುಂಬ 5 kg 6 kg ಎಲ್ಲ ತಿನ್ನಿಸ್ಲಿಕ್ಕೆ ಆಗಲ್ಲ. ಅದು ಕುರಿಗಳಿಗೆ ಒಂದು 200 ಗ್ರಾಮ್ 300 ಗ್ರಾಮ್ ಆಗಲಿ, ನಮ್ಮ ಹಸುಗಳಿಗೆ ಅರ್ಧ kg 1 kg ತನಕ ತಿನ್ನಿಸ್ಬೋದು. ಅದು ವೃಕ್ಷಮೇವು, ಅದೇನು ಹುಲ್ಲಲ್ಲ, ಅದು ಪ್ರೋಟೀನ್ ಯುಕ್ತ ಒಂದು ವೃಕ್ಷಮೇವು. ಅದನ್ನು ಬಳಸ್ಬೋದು. ಅದನ್ನು ನೀವು ಕಾಂಡಗಳನ್ನು ತಗೊಂಡು ಅದನ್ನು ನೆಲದಲ್ಲಿ ಹಾಕಿ ಅದನ್ನು ಬೆಳೆಸ್ಬೋದು. ಏನಾಗಲ್ಲ, 8-10 ವರ್ಷ ತನಕ ಅದು ಒಂದು ಪೊದೆಯಾಗಿ ಇರುತ್ತೆ. ವೃಕ್ಷಮೇವಾಗಿ ಅದನ್ನ ಬೆಳೆಸ್ಬೋದು, ಎಲ್ಲ ಜಾನುವಾರುಗಳಿಗೂ ಬೆಳೆಸ್ಬೋದು, ಅದನ್ನು ಬಳಸ್ಬೋದು. ಸರ್, ಈಗ ನಮ್ಮ ಚರ್ಚೆ ಮುಂದುವರಿಸಿದ್ದಾದಲ್ಲಿ ಈಗ ತಾವಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳ್ತಾ ಇದ್ರಿ, ಹಲವು ರೀತಿಯ ಹಲವು ವಿಧದ ಮೇವುಗಳಿದೆ ಅಂಥೇಳಿ, ಒಣಮೇವು, ಹಸಿರು ಮೇವು, ಹೀಗೆ ಒಟ್ಟಾರೆ ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ವರ್ಗೀಕರಣ ಮಾಡ್ಬೋದು ಅಂತ. ಈಗ ಮೇವಲ್ಲಿ ನಾನು ಹೇಳುವಾಗೆ ಒಂದು ಒಣಮೇವು, ಅದರಲ್ಲಿ ನಮ್ಮ ರಾಗಿ ಹುಲ್ಲಿರ್ಬೋದು, ಭತ್ತದಲ್ಲಿರ್ಬೋದು, ಜೋಳದ ಕಡ್ಡಿ ಇರ್ಬೋದು, ಮತ್ತು ಅಸಾಂಪ್ರದಾಯಿಕ ಇತ್ತೀಚೆಗೆ ಅಡಿಕೆ ಪಟ್ಟೆಯನ್ನು ಕೂಡ ಬಳಸ್ಬೋದು ಒಣಮೇವಾಗಿ. ಮತ್ತೆ ಜೋಳದ ದಿಂಡನ್ನ ಬಳಸ್ಬೋದು, ಕಬ್ಬಿನ ಸಿಪ್ಪೆನ ಬಳಸ್ಬೋದು. ಇವೆಲ್ಲ ಅಸಾಂಪ್ರದಾಯಿಕ ಆಹಾರಗಳು. ಮುಖ್ಯವಾಗಿ ರೈತರಲ್ಲಿ ಲಭ್ಯ ಇರತಕ್ಕಂಥದ್ದು ನಮ್ಮ ಜೋಳದ ಕಡ್ಡಿ, ಭತ್ತದ ರಾಗಿ ಹುಲ್ಲು, ಇದೆಲ್ಲ ಬಳಸ್ಬೋದು. ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಈಗ ಹಸಿರು ಮೇವಿನ ಬಗ್ಗೆ. ನಾವು ಜಾಸ್ತಿ ಹಾಲನ್ನ ಪಡಿಬೇಕು, ಗುಣಮಟ್ಟದ ಹಾಲನ್ನ ಪಡಿಬೇಕು ಅಂತಂದ್ರೆ ಹಸಿರು ಮೇವನ್ನ ಯಥೇಚ್ಛವಾಗಿ ಬೆಳಿಬೇಕು ರೈತರು. ಅಥವಾ ಸೂಕ್ತ ಪ್ರಮಾಣದಲ್ಲಿ ಅದು ಕೊಡ್ಲೇಬೇಕಾಗತ್ತೆ. ಈಗ 100 kg ಹಸು ತೂಕ ಇದ್ರೆ 5 kg ಹಸಿರು ಮೇವು ಬೇಕಾಗುತ್ತೆ. ಒಂದು 500 kg ಹಸು ಇದ್ರೆ ಅದಕ್ಕೊಂದು 20-25 kg ಹಸಿರು ಹುಲ್ಲು ತುಂಡು ಮಾಡಿ ಕೊಡ್ಲೇಬೇಕಾಗುತ್ತೆ. ಸರ್, ಆ ಕುರಿತು ನಾವು ಚರ್ಚೆ ಮಾಡೋಣ. ಇದು ಒಂದು ಕರೆ ಇದೆ, ಮಂಡ್ಯದಿಂದ ರಾಜೇಶ್ ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ರಾಜೇಶ್. ಅದೇ ಹಸುವಿಗೆ ಮುಸ್ಕುಂಜಾಲ, ಸೇವೆ ಹುಲ್ಲು, ಹೆಚ್ಚಿನ ಒಂದು ಅತಿ ಆಹಾರ ಹಾಕ್ಬೇಕು ಅಂತ ಈಗ ಒಂದು ಕೆಲಸ ಮಾಡಿ ರಾಜೇಶ್ ಅವರು, ಒಂದು ಕೆಲಸ ಮಾಡಿ, ಕಾರ್ಯಕ್ರಮ ಸಂಪೂರ್ಣ ನೋಡಿ. ಈಗ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೀಗ ಚರ್ಚೆ ನಾವು ಪ್ರಾರಂಭ ಮಾಡಿದೀವಿ. ಪ್ರಾಯಶಃ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾವು ಭಾವಿಸಿದೀವಿ. ಸರ್, ಈಗ ತಾವು ಹೇಳ್ತಾ ಇದ್ರಿ ಒಣಮೇವು, ಹಸಿರು ಮೇವು ಇವೆಲ್ಲವೂ ಬಹಳ ಮುಖ್ಯ ಅಂಥೇಳಿ. ಈಗ ನಾವು ಹಸಿರು ಮೇವಿಗೆ ಬಂದಿದ್ದೆ. ಅದಲ್ಲಿ ಈ ಹಸಿರು ಮೇವಿನ ಪ್ರಾಮುಖ್ಯತೆ, ಇದರಿಂದ ಹಾಲು ಉತ್ಪಾದನೆ ಹೆಚ್ಚಿಸುವಲ್ಲಿ ಇರುವ ಸಾಧ್ಯತೆಗಳು ಯಾವ ರೀತಿ ಇದೆ ಅಂತ?
ಈಗ ಹಸಿರು ಮೇವು ಬಹಳ ಮುಖ್ಯ. ಹಾಲಿನ ಮೂಲನೇ ಹಸಿರು ಮೇವು ಅಂತ ಹೇಳ್ಬೋದು ನನ್ನ ಪ್ರಕಾರ. ಅದು ಹಸಿರು ಮೇವಲ್ಲಿ ಒಂದು ಶಕ್ತಿ ದೊರೆಯುತ್ತದೆ ಮತ್ತು ಪ್ರೋಟೀನ್ ಕೂಡ ಸಾಮಾನ್ಯ ಪ್ರಮಾಣದಲ್ಲಿ ದೊರೆಯುತ್ತದೆ ಮತ್ತು ಅಲ್ಲಿ ದೊರೆತಕ್ಕಂಥ ನಾರಿನ ಅಂಶ ಏನಿದೆ ಅದು ಪಚನವಾಗುತ್ತೆ ಚೆನ್ನಾಗಿ. ಅದೇ ಒಣ ಮೇವಲ್ಲಿ ಸಂಪೂರ್ಣವಾಗಿ ಪಚನ ಆಗಲ್ಲ, ಜೀರ್ಣ ಆಗಲ್ಲ. ಆ ಹಸಿರು ಮೇವಲ್ಲಿ ಅದು ಸಂಪೂರ್ಣ ಪಚನ ಆಗೋದ್ರಿಂದ ಶಕ್ತಿ ಕೂಡ ದೊರೆಯುತ್ತದೆ ಮತ್ತು ನಮ್ಮ ಹೊಟ್ಟೆಯ ಒಂದು ರಚನೆಗಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಕ್ರಿಮಿಗಳಿಗೆ ಈ ನಾರು ಏನು ಬೇಕೋ ಅದನ್ನ ಹಸಿರು ಹುಲ್ಲು ಚೆನ್ನಾಗಿ ಪೂರೈಕೆ ಮಾಡುತ್ತೆ. ಆದ್ರಿಂದ ಹಸಿರು ಹುಲ್ಲು ಆಧಾರವಾಗಿರ್ಬೇಕು. ನಮ್ಮ ಆಹಾರ ಪ್ರಮಾಣದಲ್ಲಿ ಹಸಿರು ಹುಲ್ಲು ಫಸ್ಟ್ ಕೊಡಬೇಕು, ಮೊದಲು ಕೊಡಬೇಕು ಆದ್ಯತೆ. ಅಂದ್ರೆ ಮುಖ್ಯ ಪಾಲು ಹೌದು ಹೌದು ಹೌದು. ಅದರಿಂದ ಯಾಕಂದ್ರೆ ಹೊಟ್ಟೆಯ ನಿರ್ವಹಣೆ ಹಸಿರು ಮೇವಿನ ಮೇಲೆ ನಿರ್ಭರವಾಗಿರ್ತದೆ. ಅದರಿಂದ ಮೊದಲು ಮೇವು, ಅದರಲ್ಲೂ ಕೂಡ ಹಸಿರು ಮೇವು. ಮತ್ತೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಯಾವಾಗಲೂ ತುಂಡು ಮಾಡಿಕೊಡ್ಬೇಕು. ನಮ್ಮ ರೈತರು ಹಾಗೆ ಕೊಟ್ಟಾಗ ನಷ್ಟ ಆಗುತ್ತೆ, ವೇಸ್ಟ್ ಆಗುತ್ತೆ. ತುಂಡು ಮಾಡಿಕೊಟ್ರೆ ಅದು ಬಹಳ ಆಸಕ್ತಿಯಿಂದ ತಿನ್ನುತ್ತೆ ಮತ್ತು ನಷ್ಟ ಆಗಲ್ಲ, ವೇಸ್ಟ್ ಆಗಲ್ಲ. ಮತ್ತು ಪಚನ ಕ್ರಿಯೆಯಲ್ಲೂ ಕೂಡ ಬಹಳ ಒಂದು ಉತ್ತಮ ಕ್ರಿಯೆ ಆಗುತ್ತೆ. ಸರ್, ಇದೀಗ ಒಂದು ಕರೆ ಇದೆ. ಕೊಪ್ಪಳದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಹಾ, ಪ್ರಶ್ನೆ ಕೇಳಿ ಬಸವರಾಜ್. ಇದು ನಾರಿನ ಅಂಶ ಯಾವ ರೀತಿ ಕೆಲಸ ಮಾಡ್ತಿದ್ರೆ ಸರ್, ನಾರಿನ ಅಂಶ ಯಾಕೆ ಹಾಕ್ಬೇಕು ಅಂತ? ಬಸವರಾಜ್ ಅವರೇ, ಈಗ ನಾನು ಮೊದಲು ಹೇಳಿದಂಗೆ ನಾರು ಪ್ರಾಣಿಗಳಿಗೆ ಬಹಳ ಬೇಕು. ಇದು ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳು, ನಮ್ಮ ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಕುರಿ ಮೇಕೆ ಇರ್ಬೋದು. ಮೆಲುಕು ಹಾಕಬೇಕು ಅಂದ್ರೆ ಏನಾದರೂ ಒಂದು ಆಧಾರ ಬೇಕಲ್ಲ, ಅದಕ್ಕಾಗಿ ನಾರು ಬೇಕೇ ಬೇಕು. ಈಗ ನಾರು ಮೆಲುಕು ಹಾಕಿದಾಗ ಜೊಲ್ಲು ಬರುತ್ತೆ. ಜೊಲ್ಲಿನಿಂದ ಹೊಟ್ಟೆಗೆ ಕೂಡ ಅಲ್ಲಿ ಹೊಟ್ಟೆಯ ಒಂದು ಕ್ರಿಯೆಗಳಾಗಲಿಕ್ಕೆ ಜೊಲ್ಲು ಇರತಕ್ಕಂಥ ಪೌಷ್ಟಿಕಾಂಶಗಳು ಸಹಾಯ ಆಗುತ್ತೆ. ಈಗ ನಾರಿನಿಂದ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಜಾನುವಾರುಗಳ ಹೊಟ್ಟೆಯಲ್ಲಿ ಕ್ರಿಮಿಗಳು ಅದು ಬೆಳವಣಿಗೆ ಆಗಿ ಕ್ರಿಮಿಗಳಿಂದ ಮತ್ತೆ ವಿವಿಧ ಪೌಷ್ಟಿಕಾಂಶಗಳು ಉತ್ಪಾದನೆ ಆಗುತ್ತೆ. ಆದ್ದರಿಂದ ನಾರಿನಿಂದ ಹೊಟ್ಟೆಯ ಒಂದು ಆರೋಗ್ಯ, ತದನಂತರ ಉತ್ಪಾದನೆಗೆ ಬೇಕಾದಕ್ಕಂಥ ಎಲ್ಲ ರಾಸಾಯನಿಕಗಳು ಉತ್ಪಾದನೆ ಆಗುತ್ತೆ ಹೊಟ್ಟೆಯಲ್ಲಿ. ಅದರಿಂದ ನಾರು ಬಹುಮುಖ್ಯ, ಬಹಳ ಮುಖ್ಯವಾದ ಅಂಶ ಅಂದರೆ ನಾರು ನಮ್ಮ ಪ್ರಾಣಿಗಳಲ್ಲಿ. ಸರ್, ಈಗ ನಾವು ಚರ್ಚೆ ಮುಂದುವರಿಸಿದ್ದಾದಲ್ಲಿ ಈಗ ಹಸಿರು ಮೇವಿನಲ್ಲಿ ಬೇರೆ 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 ತಳಿಗಳಿದೆ, ಅಂದರೆ ಮೇವಿನ ಬೆಳೆಗಳು ಪ್ರಮುಖವಾಗಿ ಯಾವೆಲ್ಲ? ಈಗ ಮುಖ್ಯವಾಗಿ ಹಸಿರು ಮೇವಲ್ಲಿ ಈಗ ಸುಧಾರಿತ ತಳಿಗಳು ಬಹಳ ಬಂದಿದೆ. ಈಗ ಅದರಲ್ಲಿ ನಾವು ಏಕದಳ ಸಸ್ಯ ಅಂತೀವಿ, ದ್ವಿದಳ ಅಂತೀವಿ, ಆಮೇಲೆ ವೃಕ್ಷ ಮೇವು. ಇವು 3 ವರ್ಗಗಳು ನಮ್ಮ ಹಸಿರು ಮೇವಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಏಕದಳ ಅಂತಂದರೆ ನಮ್ಮ ಈಗ ಆಫ್ರಿಕನ್ ಟಾಲ್ ಜೋಳದ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಮತ್ತು ಇದು ಇನ್ನು ನಮ್ಮ COFS ಅಂತ ಹೇಳ್ತೀವಿ, ಬಾಜ್ರಾ ವೆರೈಟಿ ಇರ್ಬೋದು, ಆಮೇಲೆ COFS ನಮ್ಮ ಜೋವರ್ ವೆರೈಟಿ ಇರ್ಬೋದು. ಅದರಲ್ಲಿ ಕೆಲವು ಸಿಂಗಲ್ ಕಟ್ಟು, ಕೆಲವು ಮಲ್ಟಿ ಕಟ್ ಇದೆ. ಈಗ ನಾವು ಮುಸುಕಿನ ಜೋಳ ತಗೊಂಡ್ರೆ ಅದು ಸಿಂಗಲ್ ಕಟ್. ಮತ್ತೆ ಬಹುವಾರ್ಷಿಕ ಜೋಳ ಅಂತಂದ್ರೆ ನಮ್ಮ COFS ಕೊಯಮತ್ತೂರು 3-4 ವರ್ಷ ಇರುತ್ತೆ, 3-4 ವರ್ಷ ಇರುತ್ತೆ. ಮತ್ತು ವರ್ಷಕ್ಕೆ 3-4 ಕಟಾವು ಮಾಡ್ಬೋದು. ಅದು ಬಹುವಾರ್ಷಿಕ ಮಲ್ಟಿ ಕಟ್. ಅದರ ಪ್ರಕಾರ ಮಲ್ಟಿ ಕಟ್. ಇದು ಮೆಕ್ಕೆಜೋಳ, ಇದು ಸಿಂಗಲ್ ಕಟ್. ಅದು ಒಂದ್ಸರಿ ಕಟ್ ಮಾಡಿದ್ರೆ 80 ದಿನ, ಆಮೇಲೆ ಮತ್ತೆ ಬೀಜ ಹಾಕಬೇಕು. ಇದು COFS 29 ಅಂತ ಹೇಳಿ, ಇದು ಮಲ್ಟಿ ಕಟ್. ಇದು ಕೊಯಮತ್ತೂರು ವೆರೈಟಿ, ಫಾಡರ್ ಸೋರ್ಗಮ್ ಅಂತ ಹುಲ್ಲಿನ ಜೋಳದ ವೆರೈಟಿ. ಇದು ವಿಶೇಷತೆ ಏನಂತಂದ್ರೆ ಜಾಸ್ತಿ ಮಳೆ ಬಂದು ಒಂದು ಪ್ರವಾಹ ಬಂದರೂ ಕೂಡ ಏನಾಗಲ್ಲ, ಕೊಳೆಯಲ್ಲ. ಮತ್ತೆ 3-4 ದಿನದಲ್ಲಿ ಮತ್ತೆ ಚಿಗುರು ಬಿಡುತ್ತೆ. ಅದೇ ಬೇರೆ ಬೆಳೆಗಳಲ್ಲಿ ಕೊಳ್ತೋಗುತ್ತೆ. ಇದು ಬಹಳ ಏನು ಸಹಿಷ್ಣುತೆ. ಅದು ಮಳೆ ಇಲ್ದಾಗೂ ತಡ್ಕೊಳ್ಳುತ್ತೆ, ಮಳೆ ಹೆಚ್ಚಾದಾಗೂ. ಮಳೆ ಅಂದ್ರೆ ಕಡಿಮೆ ನೀರಿದ್ರೆ ಸಾಕು. ಜಾಸ್ತಿ ಮಳೆ ಬಂದ್ರೂ ಕೂಡ ಬೇರೆ ಬೆಳೆಗಳು ಹಾಗೆ ಬೇಗ ಸತ್ತೋಗಲ್ಲ, ಆ ಬುಡ ಬೇಗ ಕೊಳ್ತೋಗಲ್ಲ. ಅದೊಂದು ವೈಷ್ಣತೆ. ಅದರಿಂದ ರೈತರಲ್ಲಿ ನನ್ನ ಮನವಿ ಏನಂದ್ರೆ ಇಂಥ ಬೆಳೆಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಿ. ಮಲ್ಟಿಕಟ್, ಫಾಡರ್ ಸೋರ್ಗಮ್, ಈಗ ಈ ಬೀಜ ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ. ಈ ಒಂದು ಬೆಳೆಗಳನ್ನ ಬೆಳೆಸಿದ್ರೆ ನೀವು ವರ್ಷವಿಡೀ ಹಸಿರು ಮೇವನ್ನ ತಾವು ಪಡಿಬಹುದು ರೈತರು. ಸರ್, ಇದೀಗ ಮತ್ತೊಂದು ಕರೆ ಇದೆ. ಶ್ರೀನಿವಾಸ್ ಮೂರ್ತಿ ಅವರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಶ್ರೀನಿವಾಸ್ ಮೂರ್ತಿ. ಸರ್, ಅದು ಕ್ರಾಪ್ 30 ಅಂತ ಯಾವ್ದು ಸೀಡ್ಸ್ ಇದೆಯಲ್ಲ ಸರ್, ಬೀಜ ಮೇವನ್ ಬೀಜದ್ದು, ಅದು ಎಲ್ಲಿ ಸಿಗ್ತದೆ ಅಂತ ಮಾಹಿತಿ ಬೇಕಾಗಿ ಸರ್. ಇನ್ನೊಂದ್ಸರಿ ಹೇಳಿ, ಏನಂತ ಹೇಳಿ. ಕ್ರಾಪ್ 30 ಅಂತ ಮೇವನ್ ಬೀಜ. ಕ್ರಾಪ್ 30 ಇಲ್ಲ, ಅದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನೀವು ಆಮೇಲೆ ನನಗೆ ಫೋನ್ ಮಾಡಿ ನಾನು ತಿಳ್ಕೊಳ್ಳಿಕ್ಕೆ. ಇವರ ದೂರವಾಣಿ ಸಂಖ್ಯೆ ನೀಡಲಾಗುತ್ತೆ, ಆನಂತರ ಸಹ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ಅವಕಾಶ ಇದೆ. ನಮ್ಮ ಚರ್ಚೆಯನ್ನು ಸಹ ನಾವು ಮುಂದುವರಿಸಿದ್ದೆ. ಅದರಲ್ಲಿ ಸರ್ ತಾವು ಹೇಳ್ತಾ ಇದ್ರಿ, ಈ ಒಂದು ಬಹುವಾರ್ಷಿಕ ಮೇವಿನ ಬೆಳೆಗಳಿದೆ, ಅದನ್ನು ವರ್ಷಕ್ಕೆ ನಾವು 3-4 ಬಾರಿ ಕಟ್ ಮಾಡ್ಬೋದು, 3-4 ವರ್ಷ ಇರುತ್ತೆ ಅಂತೇಳಿ ಅವುಗಳನ್ನು ನಮ್ಮ ರೈತರು ಬಳಕೆ ಮಾಡ್ಬೋದು ಅಂತೇಳಿ. ಇದರ ಜೊತೆಗೆ ಈ ಹಸಿರು ಹುಲ್ಲು ವರ್ಷ ಪೂರ್ತಿ ಇರೋದು ಕಷ್ಟ, ಮಳೆಗಾಲದಲ್ಲಿ ಸಿಗ್ಬೋದು. ಈಗ ನಾವು ವರ್ಷ ಪೂರ್ತಿ ನಾವು ಹಸಿರು ಮೇವು ಕೊಡಬೇಕು ಅನ್ನೋದಾದರೆ ಈಗ ಬೇರೆ ಬೇರೆ ವಿಧಾನಗಳು ಏನಿದೆ ಅಂತೇಳಿ. ಈಗ ನಾನು ಹೇಳೋದು, ಒಬ್ಬ ಪೌಷ್ಟಿಕ ತಜ್ಞನಾಗಿ 365 ದಿನ ನೀವು ಹಸಿರು ಮೇವನ್ನು ಫ್ರೆಶ್ ಆಗಿ ಕೊಟ್ಟರೆ ಒಳ್ಳೇದು. ಅದು ಕೆಲವು ಕಡೆ ಕಷ್ಟ ಸಾಧ್ಯ.
ಈಗ ಮಳೆ ಕೆಲವು ಕಡೆ ಬರಲ್ಲ, ಬೇಸಿಗೆಲ್ಲೂ ಕೂಡ ಮಳೆ ಇರಲ್ಲ, ನೀರಾವರಿ ಇರಲ್ಲ. ಅದರಿಂದ ನಿಮ್ಗೆ ಯಥೇಚ್ಛವಾಗಿ ಹಸಿರು ಸಿಕ್ಕಾಗ ಅದರ ರಸಮೇವಾಗಿ ಬಳಕೋಬಹುದು. ಅಂದ್ರೆ ಈಗ ನಾವು ಮುಸ್ಕಿನ ಜೋಳ ಇರ್ಬೋದು, ಉತ್ಕೃಷ್ಟವಾದ ಒಂದು ಮೇವು, ಅದು ಸೈಲೇಜ್ ರಸಮೇವು ಮಾಡಬಹುದು. ಅದನ್ನ ನೀವು 65-70 ದಿನಗಳಲ್ಲಿ ಒಂದು ಕಟಾವಿಗೆ ಮಾಡಿ ತುಂಡು ಮಾಡಿ ಅದನ್ನ ನೋಡಿ. ಈಗ ಇದು ಬಾಜ್ರದಲ್ಲೂ ಮಾಡ್ಬೋದು, ನಿಮ್ಮ ಸಿಒಎಫ್ಎಸ್ ಜೋಳದಲ್ಲೂ ಕೂಡ ಮಾಡ್ಬೋದು. ಉತ್ತಮ ಸೈಲೇಜ್ ಆಗೋದು ನಮ್ಮ ಮುಸ್ಕಿನ ಜೋಳದ ಒಂದು ಬೆಳೆಯಲ್ಲಿ. ಅದನ್ನ ಕಟ್ ಮಾಡಿ ಅದನ್ನ ತುಂಡು ಮಾಡಿ ನಮ್ಮ ಡ್ರಮ್ಗಳಲ್ಲಾಗಲಿ, ಬ್ಯಾಗ್ಗಳ ಚೀಲಗಳಲ್ಲಾಗಲಿ, ಗುಂಡಿಗಳಲ್ಲಾಗಲಿ ಅದನ್ನ ಗಾಳಿ ಆಡ್ದಂಗೆ ಇಟ್ಬಿಟ್ಟು ಸೈಲೇಜ್ ಅಂತ ಒಂದು ಕ್ರಮ ಇದೆ, ಅದು ಮಾಡಲಿಕ್ಕೆ ಕ್ರಮ ಮಾಡಿ ಅದನ್ನ ವರ್ಷಗಟ್ಟಲೆ ಇಡ್ಬೋದು. ಅದನ್ನ ಸೈಲೇಜನ್ನ ಮಾಡಿಟ್ರೆ ನಮ್ಮ ಬೇಸಿಗೆಯಲ್ಲಿ ಹಸಿರು ಹುಲ್ಲು ಇಲ್ದಾಗ ಅದನ್ನ ಹಸಿರು ಮೇವಾಗಿ ಬಳಸ್ಬೋದು, ರಸಮೇವನ್ನ. ಆದ್ರೆ ನೋಡಿ, ರಸಮೇವ್ ಮಾಡ್ತಕ್ಕಂಥ ಅದ ಗಾಳಿ ತೆಗಿಬೇಕು ನೋಡಿ, ಅಲ್ಲಿ ಗಾಳಿ ತೆಗಿತಾ ಇದ್ದಾರೆ, ಡ್ರಮ್ಗಳಲ್ಲಿ ಮಾಡ್ಬೋದು, ಅಲ್ಲಿ ಬ್ಯಾಗ್ಗಳಿಗೆ ಕೂಡ ರೈತರು ಅದನ್ನ ತೊಳೆದ್ಬಿಟ್ಟು ಗಾಳಿ ತೆಗಿತಾ ಇದ್ದಾರೆ. ಆಮೇಲೆ ಅದ ಬಾಯಿ ಕಟ್ಬಿಟ್ಟು ಚೀಲನ ಕಟ್ಬಿಟ್ಟು ರಸಮೇವು ಒಂದು 20-25 ದಿನದಲ್ಲಿ ರಸಮೇವು ತಯಾರಾಗುತ್ತೆ. ಆಮೇಲೆ ರಸಮೇವನ್ನ ಹುಲ್ಲಿನ ರೂಪದಲ್ಲಿ ಬಳಕೆ ಮಾಡಬಹುದು. ಕೆಲವು ಎಚ್ಚರಿಕೆಗಳು ಕೂಡ ಇದೆ ಇದರಲ್ಲಿ, ಮುಂಜಾಗ್ರತೆ ಕ್ರಮ. ಅಂದ್ರೆ ಇದನ್ನೇ ಒಂದು ಮೇವಾಗಿ ಬಳಸಬಾರ್ದು, ಯಾಕಂದ್ರೆ ಇದರಲ್ಲಿ ಒಂದು ಅಸಿಡಿಟಿ, ಆಮ್ಲತೆ ಜಾಸ್ತಿ ಇರುತ್ತೆ. ಅದರಿಂದ ಹೊಟ್ಟೆಗೆ ಅಷ್ಟೊಂದು ಒಳ್ಳೇದಲ್ಲ. ಇದನ್ನ ಬೇರೆ ಆಹಾರಗಳ ಜೊತೆಗೆ ಮಿಶ್ರ ಮಾಡಿ ಕೊಡಬೇಕು ಅನ್ನೋದು. ಯಾಕಂದ್ರೆ ಜಾಸ್ತಿ ದೀರ್ಘಾವಧಿ ಕಾಲ ಸೈಲೇಜನ್ನೇ ಕೊಟ್ರೆ ಹೊಟ್ಟೆಯಲ್ಲಿ ಕೆಲವು ದುಷ್ಪರಿಣಾಮಗಳು ಉತ್ಪಾದನೆ ಆಗ್ಬೋದು. ಆದ್ರಿಂದ ಸೈಲೇಜನ್ನ ಬಳಸಿ ನಿಯಮಿತ ರೂಪದಲ್ಲಿ ಬೆಳೆಸ್ಬೋದು. ಮತ್ತೆ ನೋಡಿ, ಈಗ ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ, ಇದೇ ರೀತಿಯ ರಸಮೇವಿನ ರೀತಿಯಲ್ಲೇ ಈಗ ಇದನ್ನ ತುಂಡು ಮಾಡಿದ ಹಸಿರು ಹುಲ್ಲನ್ನ ಒಣಗಿಸ್ಬಿಟ್ಟು ಬಿಸಿಲಿದ್ದಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ತೇವಾಂಶನ 8-9%ಗಿಂತ ತಂದು ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು. ಇದು ತುಂಬಾ ಒಳ್ಳೆ ವಿಧಾನ. ಚೀಲದಲ್ಲಿ ಅಥವಾ ಹೀಗೆ ಗಾಳಿ ಮಳೆ ನೀರು ಬರದ ಹಾಗೆ, ಮಳೆ ಬಂದಾಗ ನೀರು ತಗೊಳ್ದ ಹಾಗೆ ಅದನ್ನ ಒಣಮೇವಾಗಿ ಕೂಡ ಇಟ್ಕೋಬಹುದು. ಇದು ಉತ್ತಮ. ನನ್ನ ಕೇಳಿದ್ರೆ ಒಣಮೇವಾಗಿ ಖರ್ಚಿನಲ್ಲೂ ಸಹ ಇದು ನಿರ್ವಹಣೆ ಮಾಡಬಹುದು. ಸರಿ, ಈಗ ಮತ್ತೊಂದು ಕರೆ ಇದೆ. ಮಂಡ್ಯದಿಂದ ಪುಟ್ಟರಾಜು ಕರೆ ಮಾಡಿದ್ದಾರೆ. ಪುಟ್ಟರಾಜು ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಪುಟ್ಟರಾಜು. ಸರ್, ಇದು ಜರ್ಸಿ ಹಸು ನೇಪಾಳ ಹುಲ್ ಮೇಯ್ತದೆ ಸರ್. ಮೇಯ್ದ ಮೇಲೆ ಮೈ ಅವಾಗ ಬಿಳಿ ರಸ ತೊಡ್ತಾ ಇರ್ತದೆ ಸರ್ ಹಸಿನಲ್ಲಿ. ಮೈ ಹಾಕಿದಾಗ ಚಳಿಗೆ ಒಂದು 1 ಲೀಟರ್ನಷ್ಟು ಜೊಲ್ಲು ರಸ ತೋರ್ತದೆ. ಹಸು ಮೇವಿನಿಂದ ಇಲ್ಲ ಹಸಿನಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ ವಿಚಾರಣೆ ಕೇಳಬೇಕಾಯ್ತು. ಇಲ್ಲ, ಹಾಗೇನಿಲ್ಲ. ಈಗ ಆರೋಗ್ಯವಾದ ಹಸುವಿನಲ್ಲಿ ಮಿಲ್ಕ್ ಹಾಕ್ಬೇಕಾದ್ರೆ ಜೊಲ್ಲು ಬರಬೇಕು. ಈಗ ಎಷ್ಟೋ 100 ಲೀಟರ್ ಗಟ್ಟಲೆ ಅದು ಜೊಲ್ಲು ದಿನಕ್ಕೆ ಉತ್ಪಾದನೆ ಆಗುತ್ತೆ. ಅದು ಹೊಟ್ಟೆಗೆ ಹೋಗುತ್ತೆ ಮತ್ತೆ ಬರುತ್ತೆ. ಸ್ವಲ್ಪ ಪ್ರಮಾಣದ ಮಿಲ್ಕ್ ಹಾಕ್ಬೇಕಾದ್ರೆ ಸಣ್ಣ ಪುಟ್ಟ ಜೊಲ್ಲು ಅದು ನಮ್ಮ ಬಾಯಿಂದ ಬರೋದು ಸಾಮಾನ್ಯ. ಅದು ಹುಷಾರಿಲ್ಲ ಅಂತ ಅಂದ್ರೆ ಅದು ಮೇಯದೇ ಇಲ್ಲ. ಅದು ಹಸುವಿಗೆ ಹುಷಾರಿಲ್ಲ ಅಂತ ಅಂದ್ರೆ, ಈಗ ಕಾಲುಬಾಯಿ ರೋಗ ಇದೆ, ಅವಾಗ ಜೊಲ್ಲು ಕೂಡ ಬರುತ್ತೆ. ಅವಾಗ ಅದು ಮೇಯ್ಲಿಕ್ಕೆ ಆಗಲ್ಲ. ಈಗ ಹಸು ಚೆನ್ನಾಗಿ ಮೇಯ್ತಾ ಇದೆ ಅಂದ್ರೆ ಸ್ವಲ್ಪ ಪ್ರಮಾಣದ ಜೊಲ್ಲು ಸುರಿಯೋದು ಅದು ಸಾಮಾನ್ಯ. ಅದಕ್ಕೇನು ಗಾಬರಿ ಪಡ್ತಕ್ಕಂಥ ಒಂದು ಪ್ರಮೇಯ ಇಲ್ಲ. ಸರ್, ಈಗ ಈ ಹಸಿರು ಮೇವು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ, ಆಗ ನಾವು ರಸಮೇವಿಗೆ ಹೋಗ್ಬೇಕಾಗುತ್ತೆ. ಇಲ್ಲ, ಒಂದು ಪಕ್ಷ ನಾವು ಈ ವೃಕ್ಷ ಮೇವುಗಳಿಗೆ ನಾವು ಅವಲಂಬಿತ ಆಗಿದ್ದಾದಲ್ಲಿ ಯಾವೆಲ್ಲ ವೃಕ್ಷ ಮೇವುಗಳು ಲಭ್ಯ ಅಂತೇಳಿ? ತುಂಬ ಒಳ್ಳೆ ಪ್ರಶ್ನೆ. ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ವೃಕ್ಷ ಮೇವಿನ ಬಗ್ಗೆ ತಾವು ಅವಲಂಬನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ತಾವು ಹೇಳಿದ್ರೆ ಹವಾಮಾನ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಈ ವೃಕ್ಷ ಮೇವು ಬಳಸಿದ್ರೆ ನೋಡಿ ವರ್ಷಗಟ್ಟಲೆ ಇಡ್ಬೋದು. ಅದನ್ನ ಒಂದು ವೃಕ್ಷ ಮೇವು 1 ವರ್ಷ ಅದು ಬೆಳವಣಿಗೆ ಆದ್ಮೇಲೆ 8-9 ವರ್ಷ ಏನೂ ಆಗಲ್ಲ. ಹೌದು, ಅದ್ರಲ್ಲಿ ನೋಡಿ ಅಗಸೆ ಇದೆ, ಹೆಬ್ಬೇವಿದೆ, ಮತ್ತೆ ನುಗ್ಗೆ ಇತ್ತಿತ್ತಲಾಗಿ ತುಂಬಾ ಪ್ರಚಲಿತವಾಗ್ತದೆ. ನುಗ್ಗೆ ಸೊಪ್ಪಲ್ಲೂ ಕೂಡ ಮೇವಿನ ವೆರೈಟಿ ಇದೆ, ಭಾಗ್ಯ ಅಂತ. ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿದ್ದು ಭಾಗ್ಯ ಅಂತ ವೆರೈಟಿ. ಸೊಪ್ಪನ್ನು ಹಾಕ್ಬೋದು. ತುಂಬಾ ಉತ್ಕೃಷ್ಟವಾದ ಆಹಾರ ಅದು. ಒಳ್ಳೆ ಪ್ರೋಟೀನ್ ಇದೆ, ಖನಿಜಾಂಶಗಳಿದೆ, ವೈಟಮಿನ್ಸ್ ಇದೆ. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನೀವು ಬೇಸಿಗೆಯಲ್ಲಿ, ಅದರಲ್ಲೂ ಒಣಮೇವಿನ ಜೊತೆಗೆ ಹಸಿರು ಮೇವು ಸಿಗದೆ ಇಲ್ದಾಗ ಒಣಮೇವಿನ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಈ ಹಸಿರು ಮೇವು ಆಗಿ ವೃಕ್ಷ ಮೇವನ್ನು ಕೊಟ್ರೆ ತುಂಬಾ ಆರೋಗ್ಯದಲ್ಲಾಗ್ಲಿ ನಮ್ಮ ಹಾಲಿನ ಗುಣಮಟ್ಟದಲ್ಲಾಗ್ಲಿ ಒಂದು ಅನುಕೂಲ ಆಗುತ್ತೆ. ಸರ್, ಈಗ ನಾವು ಒಣಮೇವಿಗೆ ಬಂದಿದ್ದಾದಲ್ಲಿ ನೀವು ಮೊದಲೇ ಹೇಳ್ತಾ ಇದ್ರಿ ಒಣಮೇವು ಸಹ ಬಹಳ ಮುಖ್ಯ ಅಂತ. ಹೌದು ಅಲ್ವಾ? ಈ ಒಣಮೇವು ಇದರ ಪ್ರಾಮುಖ್ಯತೆ, ಇದನ್ನು ಯಾವ ರೀತಿ ಮೊದಲು ನಾವು ಶೇಖರಣೆ ಮಾಡಬೇಕು, ಆ ನಂತರ ಯಾವ ರೀತಿ ಬಳಕೆ ಮಾಡಬೇಕು? ಈಗ ಒಣಮೇವು ನಮ್ಮ ರೈತ ಬಾಂಧವರಲ್ಲಿ ಅವರಲ್ಲೇ ಸಿಗ್ತಕ್ಕಂಥದ್ದೇನು ಬೆಳೆಯೋದು ಬೇಡ. ಈಗ ರಾಗಿ ಬೆಳೆ ಬೆಳೆದ್ರಿ, ರಾಗಿ ಬರುತ್ತೆ, ರಾಗಿ ಜೊತೆಗೆ ಹುಲ್ಲು ಬರುತ್ತೆ. ಭತ್ತ ಬೆಳೆದ್ರಿ, ಭತ್ತ ಜೊತೆಗೆ ಭತ್ತದ ಹುಲ್ಲು ಬರುತ್ತೆ. ಇದಕ್ಕೇನು ವಿಶೇಷವಾಗಿ ಹಸಿರು ಮೇವು ಬೆಳೆದ ಹಾಗೆ ಬೆಳೆಯೋದೇನು ಬೇಡ. ಅದರಿಂದ ಇದರಲ್ಲಿ ನಾರಿನಾಂಶ ಜಾಸ್ತಿ, ಆದರೆ ಅದು ಪೂರ್ಣ ಜೀರ್ಣ ಆಗೋದಿಲ್ಲ. ಆದರೆ ಇದು ವೇಸ್ಟ್ ಅಂತಲ್ಲ, ಇದು ನಷ್ಟ ಅಂತಲ್ಲ. ರೈತರಲ್ಲಿ ಇರ್ತಕ್ಕಂಥ ಒಂದು ಸಾಮಗ್ರಿ, ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಇದರಲ್ಲಿ ಕೂಡ ನಾರಿನಾಂಶ ಇರೋದ್ರಿಂದ ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಗೊಣಬೆ ಹಾಕಿ ನಮ್ಮ ರೈತರು ಅದು ರಾಗಿ ಹುಲ್ಲು. ಈ ಕುರಿತು ನಾವು ಚರ್ಚೆ ಮುಂದುವರಿಸೋಣ. ಒಂದು ಕರೆ ಇದೆ, ಬಾಗಲಕೋಟಿಂದ ಲಕ್ಷ್ಮಣ್ ಕರೆ ಮಾಡಿದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ.
ಯಾಕಂದ್ರೆ ಇಲ್ಲಿ ಬಾಗಲಕೋಟೆಯಲ್ಲಿ ಸಿಗ್ತೈತಲ್ಲ ಬೇರೆ ವೆಸ್ಟೇಜ್ ಅಂತ ಹೇಳ್ತಾರ ಹಾ ಅದು ನಾವು ದಂಡೋಗಿ ಹಾಕ್ತಾ ಇದೀವಿ. ಹಾ ಅದು ಅದರಿಂದ ಏನು ಅಪ್ರೂವ್ ಏನು ಸೈಡ್ ಎಫೆಕ್ಟ್ ಇದೆ ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಅಲ್ಲ ಇನ್ನೊಮ್ಮೆ ಹೇಳಿ ನಿಮ್ಮ ಪ್ರಶ್ನೆ ಏನು ಅಂತ. ಇಲ್ಲಿ ಬೇರೆ ವೆಸ್ಟೇಜ್ ಸಿಗುತ್ತಲ್ರಿ, ಹಾ ಹಾ ಹಸಿ ಮುಸ್ರಿ ಕೊಡ್ತಾರಲ್ರಿ, ಹಾ ಹಾ ಬಾಗಲಕೋಟೆಯಿಂದ ಬರ್ತದ್ರಿ, ಹಾ ಹಾ ಅದನ್ನ ಹಾಕ್ತಾ ಇದೀವ್ರಿ. ಹಾ ಅಲ್ಲ ಗೊತ್ತಾಯ್ತು. ಅದನ್ನ ಅದು ಬ್ರೀವರಿ ವೇಸ್ಟ್ ನಾವು DDGS ಅಂತೀವಿ, ಡ್ರೈ ಡಿಸ್ಟ್ರೆಸ್ ಗ್ರೇನ್ ಅಂತ ಹೇಳ್ತೀವಿ. ಅದನ್ನ ಬಳಸಬಹುದು. ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇದೆ ಅದು. ಯಾಕಂದ್ರೆ ಈಗ ಜೋಳ ಇರ್ಬೋದು, ಈಗ ಫರ್ಮೆಂಟೇಶನ್ ಆಲ್ಕೋಹಾಲ್ ಹೋಗ್ತಾ ಇದೆ, ಎಲ್ಲ ನಮ್ಮ ಬಯೋ ಎಥನಾಲ್ ಅದಕ್ಕೆ ಹೋಗ್ತಾ ಇರೋದ್ರಿಂದ ತ್ಯಾಜ್ಯವಾಗಿ ನಮ್ಮ ಈ ಒಂದು ಬ್ರೀವರಿ ವೇಸ್ಟ್ ಬರ್ತಾ ಇದೆ. ಅದನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಅದು ಎಲ್ಲಾ ಫ್ಯಾಕ್ಟರಿಗಳು ಸಿಗ್ತಾ ಇದೆ. ಅದೇನಂದ್ರೆ ಹಾಳಾಗಿರಬಾರ್ದು, ಒಂದು ಅದು ವಾಸನೆ ಬಂದಿರಬಾರ್ದು, ಫ್ರೆಶ್ ಆಗಿದ್ರೆ ಉಪಯೋಗ ಮಾಡ್ಬೋದು. ಅಲ್ಲೇನು ಯಾವುದೇ ಒಂದು ಹಾನಿಕಾರಕ ಅಂಶಗಳು ಇರೋದಿಲ್ಲ, ತಾಜಾ ಇರಬೇಕು. ಮತ್ತೆ ಏನಾಗುತ್ತೆ ಅಂದ್ರೆ ಜಾಸ್ತಿ ದಿನ ಇಟ್ಟರೆ ಅದ್ರಲ್ಲಿ ನೀರಿನಂಶ ಜಾಸ್ತಿ, ಅದರಿಂದ ಶಿಲೀಂಧ್ರಗಳು ಫಂಗಸ್ ಅಂತ ಹೇಳಿ ಬೆಳೆಯುತ್ತೆ, ಅದಿರಬಾರ್ದು. ಅದರಲ್ಲಿ ಶಿಲೀಂಧ್ರಗಳು ಫಂಗಸ್ ಇರಬಾರ್ದು. ಅದು ಮತ್ತೆ ಟಾಕ್ಸಿನ್ಸ್, ಮೈಕೋಟಾಕ್ಸಿನ್ಸ್ ಅಂತೀವಿ, ಆಫ್ರೋಟಾಕ್ಸಿನ್ ಇರ್ಬೋದು, ಅಂತ ಟಾಕ್ಸಿನ್ಸ್ ಇಲ್ಲದೆ ಹೋದ್ರೆ ಅದನ್ನ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಅದ್ರ ಜೊತೆಗೆ ಅದನ್ನ ಒಂದೇ ಕೊಡಬೇಡಿ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ನೀರು ಜಾಸ್ತಿ ಇರುತ್ತೆ. ಅದರಿಂದ ಅದ್ರ ಜೊತೆಗೆ ಜೋಳದ ನುಚ್ಚು ಮತ್ತು ಗೋಧಿ ಬೂಸ ಮತ್ತೆ ಖನಿಜಾಂಶಗಳು ಮಿನರಲ್ ಮಿಕ್ಸ್ಚರ್ ಅಂತೀವಲ್ಲ, ಖನಿಜ ಮಿಶ್ರಣವನ್ನ ನಮ್ಮ ಪಶುವೈದ್ಯರ ಸಲಹೆ ತಗೊಂಡು ಕೊಡಿ. ಅದನ್ನೇ ಪ್ರತ್ಯೇಕವಾಗಿ ದಿನಕ್ಕೆ 10 kg ಕೊಡೋದು, 15 kg ಕೊಡೋದು. ಅದು ನೀರಿನಂಶ ಜಾಸ್ತಿ ಮತ್ತು ಶಿಲೀಂಧ್ರಾಂಶ ಒಂದೊಂದು ಟೈಮ್ ಇದ್ರೆ ಅದು ಮಾರಕ, ಅದು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕಾರಕ ಆಗ್ತದೆ. ಆದ್ರಿಂದ ಒಂದು ತಜ್ಞರ ಸಲಹೆ ತಗೊಳ್ಳಿ. ಮತ್ತೆ ಹಾಳಾಗಿರಬಾರ್ದು, ಫ್ರೆಶ್ ಇದ್ರೆ ಏನು ತೊಂದರೆ ಇಲ್ಲ. ಮತ್ತು ನಾನು ಹೇಳಿದಾಗೆ ಅದನ್ನ ಮೇವಿನ ಆ ಒಂದು ಏನು ಆಹಾರ ಇದೆ, ಬ್ರೀವರಿ ವೇಸ್ಟ್ ಇದೆ, ಅದನ್ನ ಜೋಳದ ನುಚ್ಚು ಮತ್ತು ಖನಿಜಾಂಶಗಳ ಜೊತೆಗೆ ಕೊಡಿ. ಅವಾಗ ಏನು ಎಲ್ಲೋ ಒಂದ್ ಕಡೆ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ವಹಿಸಬೇಕು. ಅದನ್ನ ನಾವು ರೇಷನ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಈಗ ಒಂದೇ ಆಹಾರ ತಿನ್ನಬಾರ್ದು, ಅದ್ರ ಜೊತೆಗೆ ಇನ್ನೊಂದು ಮಿಕ್ಸ್ ಮಾಡಿಕೊಟ್ರೆ ಸಂಪೂರ್ಣ ಆಹಾರ ಬ್ಯಾಲೆನ್ಸಿಂಗ್, ರೇಷನ್ ಬ್ಯಾಲೆನ್ಸಿಂಗ್ ಅಂತೀವಲ್ಲ, ಅದನ್ನ ಸಮತೋಲನ ಮಾಡಿ ಕೊಡಬೇಕು ಯಾವಾಗಲೂ. ಸರಿ, ಈಗ ಒಣ ಹುಲ್ಲಿನ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆ ಮಾಡಿ. ಈಗ ಒಣ ಮೇವನ್ನ ಹೇಳಿದಾಗೆ ಅದರಲ್ಲಿ ಶಕ್ತಿ ಇದ್ರೂ ಕೂಡ ಪೂರ್ಣ ಡೈಜೆಷನ್ ಆಗಲ್ಲ. ಅದಕ್ಕೆ ಡೈಜೆಷನ್ ಆಗಬೇಕು, ಅದೊಂದು ಗುಣಮಟ್ಟದ ವೃದ್ಧಿ ಆಗಬೇಕು ಅಂತಂದ್ರೆ ಕೆಲವು ಕ್ರಮಗಳಿದೆ. ಈಗ ಬಹಳ ವರ್ಷದಿಂದ ನಮ್ಮ ರೈತರು ಕೆಲವು ಟೈಮ್ ಮಾಡ್ತಾರೆ, ಕೆಲವು ಮಾಡಲ್ಲ. ಅದೇನಂದ್ರೆ ಯೂರಿಯಾ ಅಮೋನೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪೌಷ್ಟಿಕರಿಸೋದು. ಈಗ ಪ್ರೋಟೀನ್, ಯೂರಿಯಾ ಅಂತಂದ್ರೆ ನಮ್ಮ ಪ್ರಾಣಿಗಳಲ್ಲಿ ಅದು ನೈಟ್ರೋಜನ್ ಪ್ರೋಟೀನ್ ನ ಒಂದು ಮೂಲ. ಅದನ್ನ ಸಿಂಪಡಣೆ ಮಾಡೋ ಜೊತೆಗೆ ಶಕ್ತಿ ಕೂಡ ಬೇಕು. ಅದರಿಂದ ನಾವು ಹೇಳೋದು, ಈಗ ನೋಡಿ ಇಲ್ಲಿ ನಾವೊಂದು ಪ್ರಾತ್ಯಕ್ಷಿಕತೆ ಇದೆ ಇಲ್ಲಿ, ಹುಲ್ಲಿಗೆ ಒಂದು 100 kg ಹುಲ್ಲು ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು 2 kg ಯೂರಿಯಾ ಇರ್ಬೋದು, ಮೊಲಾಸಸ್ ಅಥವಾ ನಮ್ಮ ಕಾಕಂಬಿ ಅಥವಾ ಬೆಲ್ಲ, ಮನೇಲಿ ತಕ್ಕಂಥ ಬೆಲ್ಲ ಕೂಡ ಆಗ್ಬೋದು. 4 kg ಪ್ರಮಾಣದಲ್ಲಿ ಒಂದು 20 ಲೀಟರ್ ನೀರಿನಲ್ಲಿ ಒಂದು ದ್ರಾವಣ ಮಾಡಿ ಸಿಂಪಡಣೆ ಮಾಡಿ, ಅದನ್ನೇನು ಬ್ಯಾಗಲ್ಲಿ ಇಡೋದಾಗ್ಲಿ ಅವಶ್ಯಕತೆ ಇಲ್ಲ, ಹಾಗೆ ಕೊಟ್ಬಿಡ್ಬೋದು. ದಿನಕ್ಕೆ ನೇರವಾಗಿ 2 ಹಸುಗಳಿಗೆ 10 kg ಒಣ ಹುಲ್ಲು ಬೇಕು ಅಂತಂದ್ರೆ ಅದನ್ನ ಅದೇ ಪ್ರಮಾಣದಲ್ಲಿ 200 ಗ್ರಾಮ್ ಯೂರಿಯಾ ಆಗುತ್ತೆ, 400 ಗ್ರಾಮ್ ನಿಮ್ಮ ಕಾಕಂಬಿ ಅಥವಾ ಬೆಲ್ಲ ಕೊಡುವ ಬದಲು ಪೌಷ್ಟಿಕರಿಸಿ. ಅವಾಗ ಈಗ ಹೀಗೆ ಮಾಡೋದ್ರಿಂದ ಒಂದು ಒಣ ಮೇವಿನ ಒಂದು ಗುಣಮಟ್ಟ ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಹಸಿರು ಮೇವಿನ ಮಟ್ಟಕ್ಕೆ ಬರುತ್ತೆ ಈಗ ಮಾಡೋದ್ರಿಂದ. ಮತ್ತೆ ತಗಲ್ತಕ್ಕಂಥ ಖರ್ಚು ಕೂಡ ಕಡಿಮೆ. ಅದು ಯೂರಿಯಾ ನಮ್ಮ ರೈತರಲ್ಲೇ ಇರುತ್ತೆ, ಗದ್ದೆಗೆ ಹಾಕೋದು, ಕೃಷಿಯಲ್ಲಿ ಬಳಕೆ ಆಗುವಂತಹ. ಆದ್ರೆ ಒಂದು ಎಚ್ಚರ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಬಳಸಬೇಕು. ಇದು ಯೂರಿಯಾ ಅಂದ್ರೆ ಇದೊಂದು ದೊಡ್ಡ ಪ್ರಮಾಣದ ಆಹಾರ ಪದಾರ್ಥ ಅಲ್ಲ, ಇದು ಒಂದು ಮೆಡಿಸಿನ್ ಇದ್ದಾಗೆ, ಹಾಗೆ ಬಹಳ ಸೂಕ್ಷ್ಮವಾಗಿ ಬಳಸಬೇಕು ಅದನ್ನು. ಇದೀಗ ಒಂದು ಕರೆ ಇದೆ, ಹಾಸನದಿಂದ ಆದರ್ಶ್ ಕರೆ ಮಾಡಿದ್ದಾರೆ. ನಮಸ್ಕಾರ. ಆದರ್ಶ್ ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್, ನಾವು ಅದೇ ನೇಪಿಯರ್ ಬರುತ್ತಿದೆ ಅಲ್ಲ, ಮೊದಲನೇ ಚಿತ್ರ ಅದೇ ಹಿಂದ್ಗಡೆ ಅದು ಆತರ ನೇಪಿಯರ್ ಅದು ಕಾಂಡ ಎಲ್ಲ ಕಡೆ ಸಿಗುತ್ತೆ. ಈಗ ನಮ್ಮ ಪಶುವೈದ್ಯಕೀಯ ಕಾಲೇಜ್ನಲ್ಲೂ ಕೂಡ ಸಿಗುತ್ತೆ. ನಮ್ಮ ಇನ್ನೊಂದು ಪ್ರಾಣಿ ಪೋಷಣೆಯ ಸಂಬಂಧಪಟ್ಟತಕ್ಕಂಥ ICR ಇನ್ಸ್ಟಿಟ್ಯೂಟ್ ಇದೆ ಆಡುಗೋಡಿ, ಅಲ್ಲೂ ಕೂಡ ಸಿಗುತ್ತೆ. ಹೆಚ್ಚಾಗಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಸಿಗುತ್ತೆ. ನೀವು ಇಲ್ಲಿ ನಮ್ಮ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿಗೆ ಬಂದ್ರೆ ಅಲ್ಲೂ ಕೂಡ ಸಿಗುತ್ತೆ. ಮತ್ತೆ ಆಡುಗೋಡಿಯಲ್ಲಿ ಒಂದು ಸಂಸ್ಥೆ ಇದೆ, ನಮ್ಮ ICR ನ ಸಂಸ್ಥೆ, ಅಲ್ಲೂ ಕೂಡ ಸಿಗುತ್ತೆ. ನೀವು ಫೋನ್ ಮಾಡಿ ಬಂದ್ರೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸರಿಗ ಇನ್ನೊಂದು ಪ್ರಶ್ನೆ, ಈ ಸಾಂಪ್ರದಾಯಿಕವಲ್ಲದ ಕೆಲವು ಮೇವುಗಳು ಈಗಾಗಲೇ ಎಲ್ಲೋ ಒಂದು ಕಡೆ ತಾವು ಚರ್ಚೆ ಮಾಡುವಾಗ ಮಾತಾಡ್ತಾ ಇದ್ರಿ, ಅಡಿಕೆ ಹಾಳೆ ಬಳಸ್ಬೋದು, ಕಬ್ಬಿನ ಸಿಪ್ಪೆ ಬಳಸ್ಬೋದು ಅಂತ, ಇವುಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಈಗ ಕೆಲವು ಪ್ರದೇಶಗಳಲ್ಲಿ ಈಗ ಭತ್ತದ ಹುಲ್ಲಿನ ಪ್ರಮಾಣ ಕಡಿಮೆ ಆಗಿದೆ, ಲಭ್ಯತೆ ಇಲ್ಲ. ಯಾಕಂದ್ರೆ ಭತ್ತ ಬೆಳೆದೇ ಕಡಿಮೆ ಆಗ್ಬಿಟ್ಟಿದೆ, ರಾಗಿ ಬೆಳೆಯೋದು ಕಡಿಮೆ ಆಗಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಈ ಅಡಿಕೆ
ಪಟ್ಟೆ ಇರ್ಬೋದು, ಮತ್ತೆ ಈಗ ಜೋಳದ ದಿಂಡು ಇರ್ಬೋದು, ಕೃಷಿ ತ್ಯಾಜ್ಯಗಳು ಅದನ್ನು ಕೂಡ ಬಳಸ್ಬೋದು. ಅಂದ್ರೆ ಈಗ ನೋಡಿ ಅಡಿಕೆ ಹಾಳೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಅದು ದಪ್ಪ ಇರುತ್ತೆ, ಅದನ್ನ ಈಗ ಪ್ಲೇಟ್ ಮಾಡ್ಲಿಕ್ಕೆ ಹೋಗುತ್ತೆ, ಅದರ ತ್ಯಾಜ್ಯ ಉಳಿಯುತ್ತೆ, ಅದನ್ನ ಮಾಡ್ಲಿಕ್ಕೆ ಮೆಷಿನ್ ಕೂಡ ಮಾಡಿದೆ, ಶ್ರೆಡಿಂಗ್ ಮೆಷಿನ್. ಅಲ್ಲಿ ನೋಡಿ ಮೆಷಿನ್ ನೋಡ್ತಾ ಇದ್ದೀರಾ ನೀವು, ಅದು ದಪ್ಪ ಅವಲಕ್ಕಿ ಟೈಪ್ ಮಾಡಬೇಕು ನೀವು. ಅದನ್ನ ಪೀಸ್ ಮಾಡಿ ಅದನ್ನ ದನಗಳಿಗೆ ಈಗ ಬೇರೆ ಆಹಾರಗಳ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ರೆ ನಿಮ್ಮ ಒಣಮೇವಿಗೆ ಪರ್ಯಾಯ, ಅದು ಭತ್ತದ ಹುಲ್ಲು ರಾಗಿ ಹುಲ್ಲಿಗೆ ಪರ್ಯಾಯವಾಗಿ ಬಳಸಬಹುದು ಅದನ್ನ. ಈಗ ದಕ್ಷಿಣ ಕನ್ನಡ ಎಲ್ಲೆಲ್ಲಿ ಆ ರೀತಿಯ ಲಭ್ಯ ಇದೆ, ಹೌದು ಹೌದು, ಅವರು ಬಳಕೆ ಮಾಡಿ. ಅದರಲ್ಲೂ ಈಗ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಇವನ್ ಅಂಡಮಾನಲ್ಲಿ ಅಲ್ಲಿ ಹೋಗಿ ನಾವೆಲ್ಲ ಪ್ರತ್ಯಕ್ಷತೆ ಕೊಟ್ಟು ಬಂದಿದ್ದೇವೆ, ಅಲ್ಲಿ ಕೂಡ ಇದನ್ನ ಬಳಸ್ತಾ ಇದ್ದಾರೆ, ಈಗ ಒಣಮೇವಾಗಿ ಬಳಸ್ತಾ ಇದ್ದಾರೆ. ಸರ್, ಈಗ ಇಷ್ಟು ಸಮಯ ನಾವು ಒಣಮೇವು, ಹಸಿರು ಮೇವು, ವೃಕ್ಷ ಮೇವು ಬಗ್ಗೆ ಮಾತಾಡ್ತಿದ್ವಿ. ಕೆಲವು ಸಾರಿ ಈ ಸಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ಇತರೆ ಆಹಾರ ಮಿಶ್ರಣಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಅವುಗಳನ್ನು ಎಷ್ಟು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಿದ್ರೆ ಸೂಕ್ತ ಅಂತ? ಈಗ ಪೂರಕ ಆಹಾರಗಳು ಅಂದ್ರೆ ಸಪ್ಲಿಮೆಂಟರಿ ಫೀಡ್, ಅದು ಒಂದು ಕಾನ್ಸಂಟ್ರೇಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಆಹಾರ ಮಿಶ್ರಣ, ಒಣ ಆಹಾರ ಮಿಶ್ರಣ. ಅದನ್ನ ರೈತರು ತಾವೇ ಮಾಡ್ಕೋಬಹುದು, ಅಥವಾ ಈಗ ದೊಡ್ಡ ಪ್ರಮಾಣದಲ್ಲಿ ಆದರೆ ನಮ್ಮ ಹಾಲು ಮಂಡಳಿಯವರು ಕೂಡ ಪೂರೈಕೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಧಾನ್ಯಗಳು, ಆದರೆ ಜೋಳ ಇರ್ಬೋದು, ರಾಗಿ ನುಚ್ಚಿರ್ಬೋದು, ಜೋಳ ನುಚ್ಚಿರ್ಬೋದು, ಅದನ್ನ ಬಳಸ್ತಾರೆ. 100 kgಗೆ ಒಂದು 35-40 kg ಬಳಸ್ಬೋದು. ಅದೇ ಉಪ ಪದಾರ್ಥಗಳು, ಅದರಲ್ಲಿ ನಿಮ್ಮ ಗೋಧಿ ಬೂಸ, ರವೆ ಬೂಸ, ಮತ್ತೆ ಹಿಂಡಿಗಳು, ಅದರಲ್ಲಿ ಕಡಲೆಕಾಯಿ ಹಿಂಡಿ ಇರ್ಬೋದು, ಸೋಯಾಬೀನ್ ಹಿಂಡಿ ಇರ್ಬೋದು, ಹತ್ತಿಕಾಳು ಹಿಂಡಿ ಇರ್ಬೋದು, ಸೋಯಾಬೀನ್ ಮತ್ತೆ ನಮ್ಮ ಸೂರ್ಯಕಾಂತಿ ಹಿಂಡಿ ಇರ್ಬೋದು. ಪ್ರಮಾಣ ಎಷ್ಟಿರ್ಬೋದು? ಪ್ರಮಾಣ ಅದು ಯಾವ ರೀತಿ ಹಾಲು ಉತ್ಪಾದನೆಗೆ ಅಂತ. ಈಗ ಸಾಮಾನ್ಯವಾಗಿ ಧಾನ್ಯಗಳು 30-35 ಭಾಗ, ಅದೇ ಉಪ ಪದಾರ್ಥಗಳು ಬೂಸ ಇರ್ಬೋದು, ಅದು 30-35 ಭಾಗ, ಮತ್ತೆ ಹಿಂಡಿಗಳು ಒಂದು 25-30 ಭಾಗ, ಮತ್ತೆ ಖನಿಜ ಮಿಶ್ರಣ ಒಂದು 2 kg, ಉಪ್ಪು ಒಂದು ಅರ್ಧ kg, 100 ಭಾಗ, 100 kg ಮಾಡಿ ಒಂದು ಹಸುವಿಗೆ ಅದು ಹಾಲಿನ ಒಂದು ಪ್ರಮಾಣಕ್ಕೆ ತಕ್ಕಂಗೆ ಕೊಡ್ಬೇಕು ಅದನ್ನ. ಇಷ್ಟೇ ಅಂತ ಇಲ್ಲ, ಈಗ ಕಡಿಮೆ ಹಸು ಹಾಲು ಕೊಡ್ತಾ ಇದೆ, 5 ಲೀಟರ್ ಕೊಡ್ತಾ ಇದೆ, ಅದಕ್ಕೆ ಒಳ್ಳೆ ಹಸುರಲ್ಲಿ ಕೊಟ್ಟರೆ ಅದೇ ಸಾಕು, ಮತ್ತೆ ಈ ಒಂದು ಆಹಾರ ಬೇಡ. ಅದೇ 15 ಲೀಟರ್ ಕೊಡ್ತಾ ಇದೆ ಅಂದ, ಅದಕ್ಕೆ ಹೆಚ್ಚು ಕಡಿಮೆ 6 kg ಅಂತೂ ನಿಮ್ಮ ಪಶು ಆಹಾರ, ಒಣ ಆಹಾರ ಹೆಚ್ಚಿನ ಶಕ್ತಿ ಬೇಕು, ಹಾಲಿನಲ್ಲಿ ಪ್ರೋಟೀನ್ ಬೇಕು, ಶಕ್ತಿ ಬೇಕು, ಎನರ್ಜಿ ಬೇಕು. ಅವಾಗ ಒಂದು 20-25 kg ಹಸಿರು ಹುಲ್ಲು, ಒಂದು 6 kg ಆಹಾರ ಮಿಶ್ರಣ ಕೊಟ್ರೆ ಸಾಕು. ಹೀಗೆ ಅದು ಹಾಲಿನ ಒಂದು ಉತ್ಪಾದನೆ ಪ್ರಮಾಣಕ್ಕೆ ತಕ್ಕಂತೆ ನಾವು ಆಹಾರ ಮಿಶ್ರಣವನ್ನ, ಹಸಿ ಹುಲ್ಲನ್ನ, ಒಣಮೇಲನ್ನ ಕೊಡಬೇಕಾಗ್ತದೆ. ಸರಿ, ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಅಜೋಲ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ, ಇದನ್ನ ಕೊಡಬಹುದಾ? ಇದರಿಂದ ಏನು ಅನುಕೂಲ ಆಗುತ್ತೆ? ಈಗ ಅಜೋಲ ತಾವು ಕೇಳಿದಾಗೆ ಇದೊಂದು ಮನೆಯಲ್ಲೇ ರೈತರು ತಮ್ಮ ಹಿತ್ತಲಲ್ಲಿ ಮಾಡತಕ್ಕಂತ ಒಂದು ಸಣ್ಣ ಬೆಳೆ, ಅಂದ್ರೆ ನೀರಲ್ಲಿ ಬೆಳತಕ್ಕಂಥ ಪಾಚಿ. ಅದಕ್ಕೇನು ಜಾಸ್ತಿ ಖರ್ಚಿಲ್ಲ, ಅದೊಂದು ಕಲ್ಚರ್, ಅದು ಸಿಗುತ್ತೆ ಸ್ಯಾಂಪಲ್, ಅದು ನೀರಿನಲ್ಲಿ ಹಾಕಿದ್ರೆ ಬೆಳೆಯುತ್ತೆ. ನೀರಿನ ಗುಣಮಟ್ಟ ಚೆನ್ನಾಗಿರ್ಬೇಕು, ನೀರು ತುಂಬಾ ಒಂದು ಆಲ್ಕಲೈನ್ ಆಗಿ ಅಸಿಡಿಕ್ ಆದ್ರೆ ಬೆಳೆಯಲ್ಲ. ಒಂದು ಸಾಮಾನ್ಯ ನೀರು, ಅದರಲ್ಲೂ ಮಳೆ ನೀರನ್ನ ಸೇಕರಣೆ ಮಾಡಿ ಬೆಳೆದ್ಬಿಟ್ರೆ ತುಂಬಾ ಉತ್ತಮವಾಗಿ ಬೆಳೆಯುತ್ತೆ. ಅಜೋಲ ಒಂದು ಸಣ್ಣ ಪಾಚಿ, ಇದು ಹುಲ್ಲು ಅಂತೇನಲ್ಲ, ಹಸಿರು ಹುಲ್ಲೇನಲ್ಲ, ಪೂರಕ ಸಣ್ಣ ಪ್ರೋಟೀನ್ ಯುಕ್ತ ಆಹಾರ. ಅದನ್ನ ರೈತರು ತಮ್ಮ ಮನೆಯಲ್ಲೇ ಬೆಳ್ಕೋಬಹುದು, ತಮ್ಮ ಹಿತ್ತಲಲ್ಲೇ ಗುಂಡಿಗಳಲ್ಲಿ ಮಾಡ್ಕೋಬಹುದು. ಒಳ್ಳೆ ಪ್ರೋಟೀನ್ ಇದೆ, ಖನಿಜಾಂಶಗಳಿದೆ, ವೈಟಮಿನ್ಸ್ ಇದೆ. ಅದೊಂದು ಪೂರಕ ಆಹಾರ. ಒಂದು 200 ಗ್ರಾಮ್ 300 ಗ್ರಾಮ್ ಕೊಟ್ಟರೆ, ಹೌದು ಹೌದು, ಅಜೋಲ ತುಂಬಾ ಒಳ್ಳೆ ಚಿತ್ರ. ಇದನ್ನ ರೈತರು ತಮ್ಮ ಮನೆಯಲ್ಲೇ ಮಾಡ್ಕೋಬಹುದು, ಏನ್ ಜಾಸ್ತಿ ಖರ್ಚಿಲ್ಲ. ಒಂದು ಫೀಟ್, ಅರ್ಧ ಫೀಟ್ ನೀರಲ್ಲಿ ಇದನ್ನ, ಒಳ್ಳೆ ಮಳೆ ನೀರಾದ್ರೆ ಇನ್ನೂ ಒಳ್ಳೇದು, ಚೆನ್ನಾಗಿ ಬರುತ್ತೆ. ಈ ಪಾಚಿಯನ್ನ ಅಜೋಲ ಇದರ ಕಲ್ಚರ್ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ, ಬಳಸಿ ರೈತರು ಉಪಯೋಗ ಮಾಡಬಹುದು. ರೈತ ಬಾಂಧವರೇ, ಇಲ್ಲಿಯವರೆಗೂ ಈ ಮೇವು ಸಾಕಷ್ಟು ವೈವಿಧ್ಯತೆ ಇದೆ. ಈ ಮೇವುಗಳನ್ನು ಯಾವ ರೀತಿ ಬಳಕೆ ಮಾಡಬಹುದು, ಒಟ್ಟಾರೆ ನಮ್ಮ ಹಾಲಿನ ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚು ಮಾಡಬೇಕು, ನಮ್ಮ ಏನು ಹೈನುಗಾರಿಕೆಯನ್ನು ಇನ್ನೂ ಹೆಚ್ಚು ಲಾಭದಾಯಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ರವರಾದ ಶಿವಕುಮಾರ್ ಗೌಡ ಅವರು ಬಹಳ ವಿವರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು.
ಮಳೆ ಬೆಳಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ